ಒಬ್ಬ ಮನೆ ವಾರ್ತೆಯನ್ನು ನಂಬಿಗಸ್ತನಾಗಿರುವುದು ಅತಿ ಅವಶ್ಯ. ಯಾಕೆಂದರೆ ಅವನಿಗಿರುವುದೆಲ್ಲವೂ ಒಂದು ದಿವಸ ವಿಚಾರಣೆಗೆ ಬಂದೇ ಬರುತ್ತದೆ. ಪ್ರೀತಿಯುಳ್ಳ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಮಾಡಿದ ಕರೆಗಳಿಗಾಗಿ, ನಿಮ್ಮ ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳು. ನಾವೆಲ್ಲರೂ ಸೇವಕರಾಗಿದ್ದೇವೆ. ನಾವು ಯಾವ ರೀತಿಯ ಸಂದೇಶವನ್ನು ಜನರಿಗೆ ಕೊಡ್ತಿದ್ದೇವೆ, ಇದು ಮುಖ್ಯವಾದದ್ದು. ಆದ್ದರಿಂದ ಬನ್ನಿ, ದೇವರ ವಾಕ್ಯದ ಅಧ್ಯಯನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಂಬಿಗಸ್ತ ಮನೆ ವಾರ್ತೆಯವರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಎಷ್ಟೊಂದು ಒಳ್ಳೆಯ ಸಮಯವನ್ನು ನಮಗೆ ಕೊಟ್ಟಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ನಾವು ಒಳ್ಳೆಯ ಮನೆ ವಾರ್ತೆಯವರಾಗಿ ಜೀವಿಸಬೇಕೆಂಬುದು ನಿನ್ನ ಚಿತ್ತವಾಗಿದೆ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ಪ್ರಿಯ ಮಿತ್ರರನ್ನು ಆಶೀರ್ವದಿಸು. ಅವರು ಕೂಡ ಒಳ್ಳೆಯ ಮನೆ ವಾರ್ತೆಯರಾಗಿ ನೀನು ಕೊಟ್ಟಿರುವಂಥ ಪ್ರತಿ ಆಶೀರ್ವಾದದಲ್ಲಿ ಅವರು ತೃಪ್ತರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವನಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ 4ನೇ ವಚನದ ಕೆಲವು ಭಾಗಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇಂದು ನಾವು ಅದನ್ನು ಮುಂದುವರಿಸುವಾಗ, ಮೊದಲನೇ ನ್ಯಾಯಸ್ಥಾನ ಕೆಳಗಣ ನ್ಯಾಯಸ್ಥಾನ, ಅದು ಇತರರ ಅಭಿಪ್ರಾಯವೆಂಬ ನ್ಯಾಯಾಲಯ. ಅವನು ಹೇಳುತ್ತಾನೆ, ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ ಎಂದು. ಪ್ರಿಯರೇ, ಇದು ಗಂಭೀರವಾದ ಮಾತಾಗಿದೆ. ಪೌಲನು ಇಲ್ಲಿ ಒರಟು ಸ್ವಭಾವದವನಂತೆ ಕಾಣುತ್ತಾನೆ. ಆದರೆ ಅವನು ಇತರರ ಅಭಿಪ್ರಾಯವನ್ನು ನಿರ್ದಯವಾಗಿ ಅಲಕ್ಷಿಸುವವನು, ತಿರಸ್ಕರಿಸುವವನೂ ಅಲ್ಲ. ತನ್ನ ಕುರಿತಾಗಿ ಇತರರ ಅಭಿಪ್ರಾಯಗಳಿಗೆ ಅವನು ಕಿವುಡನಾಗಿಯೂ ಇರಲಿಲ್ಲ. ಅವನ ಟೀಕಾಕಾರರು ತನ್ನ ಅಪೊಸ್ತಲತನವನ್ನು ಪ್ರಶ್ನಿಸಿದಾಗ ಅವನು ಕಟುವಾಗಿ ಅದನ್ನು ಸಮರ್ಥಿಸಿಕೊಂಡಿದ್ದನು. ಸುಳ್ಳು ದೂರುಗಳಿಂದ ಅವನು ಯಾವಾಗಲೂ ದುಃಖಿತನಾಗುತ್ತಿದ್ದನು. ಈ ಅಧ್ಯಾಯದಲ್ಲೇ ಅವನು ಆ ಕುರಿತು ಮಾತಾಡುತ್ತಾನೆ. ಅಭಿಪ್ರಾಯಗಳನ್ನು ಪೌಲನು ಗಂಭೀರವಾಗಿ ತೆಗೆದುಕೊಂಡಿದ್ದನೆಂದು ಕಾಣುತ್ತದೆ. ಆದರೂ ಅವನ ಜೀವಿತಕ್ಕೆ ಅವು ಮಾರ್ಗದರ್ಶಕವಾಗಿರಲಿಲ್ಲ. ಅವನ ಜೀವಿತವನ್ನು ಅವುಗಳಿಗೆ ತಕ್ಕಂತೆ ಅವನು ನಡೆಸಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಒಪ್ಪಲಿ ಬಿಡಲಿ, ನಾವೆಲ್ಲರೂ ಬೇರೆಯವರಿಂದ ನ್ಯಾಯ ವಿಚಾರಣೆಗೆ ಒಳಗಾಗುತ್ತೇವೆ. ಇದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಬ್ರಹಾಂ ಲಿಂಕನ್ ಈ ರೀತಿಯಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನರ ಅಭಿಪ್ರಾಯವೇ ಸರ್ವವೂ ಆಗಿದೆ ಎಂದು. ದುರದೃಷ್ಟವಶಾತ್ ಇದು ಸತ್ಯವೇ ಆಗಿದೆ. ಬೇರೆಯವರ ಅಭಿಪ್ರಾಯಗಳನ್ನು ಲಕ್ಷಿಸುವ, ವೈರಿಗಳ ಟೀಕೆಗಳಿಗೆ ಬಗ್ಗುವ, ಇಲ್ಲವೇ ಅವುಗಳನ್ನು ಗಮನಿಸುವ ಗಂಡಾಂತರ ನಮಗೆ ಯಾವಾಗಲೂ ಇದೆ. ಅನೇಕ ನ್ಯಾಯಾಲಯಗಳು ಕೂಡ ನ್ಯಾಯಕ್ಕೆ ಬದಲಾಗಿ ಸಾಮಾಜಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತವೆ. ಖಂಡಿತವಾಗಿಯೂ ರಾಜಕಾರಣಿಗಳು ಜನಾಭಿಪ್ರಾಯಕ್ಕೆ ಬಗ್ಗುತ್ತಾರೆ. ಅನೇಕರು ಅದರಿಂದಾಗಿ ತಮ್ಮ ತತ್ವಗಳನ್ನು, ಗೌರವವನ್ನು ಒಪ್ಪಿಸಿಬಿಡುತ್ತಾರೆ. ಪ್ರಿಯರೇ, ಜಾನ್ ಮಿಲ್ಟನ್ ಹೀಗೆ ಹೇಳಿದ್ದಾರೆ, ಗೌರವಯುತ ಮನಸ್ಸಿನ ಕೊನೆ ಬಲಹೀನತೆ ಎಂದರೆ ಕೀರ್ತಿಗಾಗಿ ಆಶೆಪಡುವುದು ಎಂದು. ಇಂದು ಅನೇಕರು ಇದಕ್ಕಾಗಿಯೇ ಆಶೆಪಡುತ್ತಾರೆ. ಹೋರೇಸ್ ಗ್ರಿಲೆಯವರು ಹೇಳಿದ್ದಾರೆ, ಕೀರ್ತಿ ಎನ್ನುವುದು ಹಬೆಯಂತೆ, ಜನಪ್ರಿಯತೆಯು ಅಫಘಾತದಂತೆ, ಐಶ್ವರ್ಯಕ್ಕೆ ರೆಕ್ಕೆಗಳಿವೆ ಎಂದು. ಪ್ರಿಯರೇ, ಇಂದು ಹೊಗಳಿದವರು ನಾಳೆ ಶಪಿಸುತ್ತಾರೆ. ಶಾಶ್ವತವಾಗಿರುವುದು ಒಂದು ಮಾತ್ರ, ನಮ್ಮ ಗುಣ. ಇನ್ನೊಬ್ಬರು ಹೀಗೆ ಹೇಳಿದ್ದಾರೆ, ನಮ್ಮಲ್ಲಿನ ಅನೇಕರಿಗಿರುವ ತೊಂದರೆ ಎಂದರೆ ನಾವು ಹೊಗಳಿಕೆಯಿಂದ ನಾಶವಾಗುತ್ತೇವೆಯೇ ಹೊರತು ಟೀಕೆಯಿಂದ ಉಳಿಯಲೆತ್ನಿಸುವುದಿಲ್ಲ. ಇದು ಸತ್ಯವೆಂದು ನನ್ನ ಭಾವನೆ. ಕರ್ತನಲ್ಲಿ ಪ್ರಿಯರೇ,
ಪೌಲನು ಇತರರ ಅಭಿಪ್ರಾಯಗಳನ್ನು ಗಣ್ಯ ಮಾಡುವನಾದರೂ ಆ ಅಭಿಪ್ರಾಯಗಳು ಅವನ ಜೀವಿತಕ್ಕೆ ಮಾರ್ಗದರ್ಶಿ ಸೂತ್ರಗಳಾಗಲಿಲ್ಲ. ನಿಮ್ಮಿಂದ ತೀರ್ಪಿಗೊಳಗಾಗುವುದು ನನಗೆ ಅಲ್ಪ ಸಂಗತಿಯೇ ಸರಿ ಎಂಬ ವಿಚಾರವನ್ನು ನಾವು ನೋಡಿದೆವು. ಮುಂದಕ್ಕೆ ಎರಡನೆಯ ನ್ಯಾಯಾಲಯ ಸ್ವಲ್ಪ ಉನ್ನತ ಮಟ್ಟದ್ದು. ಇದು ಅವನವನ ಮನಸ್ಸಾಕ್ಷಿಯೇ, ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಮನಸ್ಸಾಕ್ಷಿಯ ಮಾರ್ಗದಿಂದ ಸುರಕ್ಷಿತವೋ? ಪೌಲನು ಹೇಳುವಂತೆ ಅದು ಸರಿಯಾದ ಮಾರ್ಗದರ್ಶಕವಲ್ಲ. ನಾವು ಆತ್ಮನಿಂದ ನಡೆಸಿಕೊಳ್ಳಬೇಕಾಗಿದೆ. ಆದಿಕಾಂಡದಲ್ಲಿ ಮನಸ್ಸಾಕ್ಷಿಯ ಯುಗದ ಕುರಿತಾಗಿ ಧ್ಯಾನ ಮಾಡಿದೆವು. ಅದು ಜಲಪ್ರಳಯದ ದಂಡನೆಯಲ್ಲಿ ಕೊನೆಗೊಂಡಿತೆಂಬುದನ್ನು ನೋಡಿದೆವು. ಪ್ರಿಯರೇ, ಕ್ರೈಸ್ತರಲ್ಲಿ ನ್ಯಾಯಯುತವಾದ ಮನಸ್ಸಾಕ್ಷಿ ಇರಬೇಕು. ಅದು ನಮ್ಮನ್ನು ಖಂಡಿಸಿ ನಾವು ತಪ್ಪು ಮಾಡುತ್ತೇವೆಂದು ಹೇಳುವಾಗ ನಾವು ಅದಕ್ಕೆ ವಿಧೇಯರಾಗತಕ್ಕದ್ದು. ಆದರೆ ನಮ್ಮ ಮನಸ್ಸಾಕ್ಷಿ ಕೂಡ ನಮ್ಮ ಅಲಕ್ಷ್ಯದ ಜೀವಿತವನ್ನು ಒಪ್ಪಿಕೊಂಡು ನಮ್ಮ ಮನದಾಸೆಗೆ ಬಗ್ಗಿ ನಮ್ಮನ್ನು ಮೇಲಕ್ಕೇರಿಸಬಹುದಾಗಿದೆ. ಆಗ ನಾವು ಅದರ ಕುರಿತು ಎಚ್ಚರದಿಂದಿರಬೇಕು. ಈ ನ್ಯಾಯಸ್ಥಾನದೆದುರು ನಾವು ನಿಲ್ಲುತ್ತೇವೆ, ಇಲ್ಲದಿದ್ದರೆ ಬೀಳುತ್ತೇವೆ. ಪ್ರಿಯರೇ, ಲಾಂಗ್ ಫೆಲೋ ಎಂಬವರು ಹೀಗೆ ಹೇಳಿದ್ದಾರೆ: ನಮ್ಮ ಜಯ ಸೋಲುಗಳು ಜನತುಂಬಿದ ದಾರಿಗಳ ಕೂಗಾಟದಲ್ಲಿಲ್ಲ, ಜನಸಮೂಹದ ಜಯಘೋಷ ಬೊಬ್ಬೆಗಳಲ್ಲಿಲ್ಲ, ಅದು ನಮ್ಮಲ್ಲೇ ಇರುತ್ತದೆ ಎಂದು. ಪ್ರಿಯರೇ, ಒಬ್ಬ ಯಥಾರ್ಥವಂತನು ಇತರರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ತನಗೆ ಸರಿಯೆಂದು ತೋಚಿದ್ದನ್ನೇ ಮಾಡುತ್ತಾನೆ. ಇದು ನಿಜವಾದ ಧೈರ್ಯದ ಕಾರ್ಯವೇ. ಅದು ಗೌರವಯುತ ನಿಯಮವಾಗಿದೆ. ಆದರೂ ಪೌಲನು ತಾನು ಅದನ್ನನುಸರಿಸಲಿಲ್ಲವೆಂದು ಹೇಳುತ್ತಾನೆ. ನನ್ನಲ್ಲಿ ದೋಷವಿದೆಯೆಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅವನು ಬರೆಯುತ್ತಾನೆ. ಪ್ರಿಯರೇ, ತನಗೆ ವಿರುದ್ಧವಾದ ಸಾಕ್ಷ್ಯಾಧಾರಗಳು ಪೌಲನಿಗೆ ತಿಳಿದಿತ್ತೆಂದಲ್ಲ, ಬದಲಾಗಿ ತನಗೆ ವಿರುದ್ಧವಾದದ್ದೇನೂ ತಾನು ತಿಳಿಯದಿದ್ದರೂ ದೇವರೆದುರಿಗೆ ಅದು ಅವನನ್ನು ನಿರ್ದೋಷಿಯನ್ನಾಗಿ ಮಾಡುವುದಿಲ್ಲವೆಂಬುದು ಅವನಿಗೆ ತಿಳಿದಿತ್ತು. ಇತರರ ಕುರಿತು ಕಠಿಣವಾಗಿ ವರ್ತಿಸುವುದು ಮಾನವ ಸ್ವಭಾವವಾಗಿದೆ. ನಮ್ಮ ಕುರಿತು ನಾವು ಉದಾರಿಗಳಾಗಿರುತ್ತೇವೆ. ಪ್ರಿಯರೇ, ದಾವೀದನ ಸಮಸ್ಯೆಯೂ ಇದೇ ಆಗಿತ್ತು. ಬೇರೆಯವರಲ್ಲಿನ ಕೆಟ್ಟದ್ದನ್ನು ಅವನು ಕೂಡಲೇ ತಿಳಿಯುತ್ತಿದ್ದನು, ಆದರೆ ತನ್ನಲ್ಲಿನ ಕೆಟ್ಟದ್ದನ್ನು ತಿಳಿಯುತ್ತಿರಲಿಲ್ಲ. ನಮ್ಮ ಕುರಿತಾಗಿ ಏನು? ಬೇರೆಯವರು ತಮ್ಮ ಅಭಿಪ್ರಾಯಗಳಿಗೆ ಕಾರಣವಿಲ್ಲದೆ ಅಂಟಿಕೊಂಡಾಗ ನಾವು ಅವರನ್ನು ಹಠಮಾರಿಗಳೆಂದು ಕರೆಯುತ್ತೇವೆ. ಆದರೆ ಅದನ್ನು ನಾವೇ ಮಾಡಿದಾಗ ನಮ್ಮ ಅಭಿಪ್ರಾಯಗಳೇ ಸರಿಯೆಂಬ ಧೈರ್ಯ ತೋರುತ್ತೇವೆ. ಇತರರು ವಿಭಜನೆಗೆ ಕಾರಣರಾಗಿ ತೊಂದರೆಗಳನ್ನುಂಟು ಮಾಡುವವರು, ನಾವಾದರೂ ಸತ್ಯಕ್ಕಾಗಿ ನಿಲ್ಲುವವರು. ಪ್ರಿಯರೇ, ಇತರರು ದೇವರ ಮನೆಯನ್ನು ಅಲಕ್ಷ್ಯ ಮಾಡಿದರೆ ಅವರು ಹಿಂಚರಿದವರು. ಆದರೆ ನಾವು ಆ ರೀತಿ ಮಾಡಿದರೆ ನಮ್ಮ ತಕ್ಕ ಕಾರಣಗಳಿರುತ್ತವೆ. ನಾವು ನಮ್ಮ ಕುರಿತಾಗಿ ಕಠಿಣವಾಗಿ ಇರಲು ಸಿದ್ಧರಿಲ್ಲ. ಯಾವಾಗಲೂ ನಾವು ಇತರರಿಗಿಂತ ಮುಂದೆ ಇರಲು ಬಯಸುತ್ತೇವೆ ಮತ್ತು ಅದನ್ನು ನಾವು ತಿರುಚಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೈವಜನರೇ, ನಾವು ನಮ್ಮೆದುರಿಗೆ ಯಥಾರ್ಥರಾಗಿರುವುದಿಲ್ಲ. ಈ ಎರಡನೇ ನ್ಯಾಯಸ್ಥಾನವಾದ ಮನಸ್ಸಾಕ್ಷಿಯ ತೀರ್ಮಾನವನ್ನು ದೇವರು ಅಡಿಮೇಲು ಮಾಡಬಹುದಾಗಿದೆ. ಮುಂದಕ್ಕೆ ನಾವು ನೋಡುತ್ತೇವೆ. ಮೂರನೇ ವಿಚಾರವನ್ನು, ನಾವು ಕಾಣಿಸಿಕೊಳ್ಳಬೇಕಾದ ಮೂರನೆಯ ನ್ಯಾಯಸ್ಥಾನ ಹೊಂದಿದೆ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ ಎಂಬುದಾಗಿ. ಪ್ರಿಯರೇ, ಅತ್ಯುನ್ನತ ನ್ಯಾಯಾಲಯವು ಒಬ್ಬನೇ ಕರ್ತನಾಗಿರುವವನದ್ದು. ಅದು ಆತನ ನ್ಯಾಯ ವಿಚಾರಣಾ ಸ್ಥಾನವಾಗಿದೆ. ತಾನು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಒಂದು ದಿನ ನಿಲ್ಲಬೇಕಾಗಿದೆ ಎಂದು ಪೌಲನು ಹೇಳುತ್ತಾನೆ. ಆ ನ್ಯಾಯಸ್ಥಾನದ ಮುಂದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಕಾಣಿಸಿಕೊಳ್ಳಲೇಬೇಕಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ವಿವರಗಳನ್ನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 5ನೇ ಅಧ್ಯಾಯದಲ್ಲಿ ಪೌಲನು ತಿಳಿಸುತ್ತಾನೆ. ಮುಂದಕ್ಕೆ ನಾವು ಅದನ್ನು ನೋಡಲಿದ್ದೇವೆ. ಪ್ರಿಯರೇ, ಅಲ್ಲಿ ಯಾವುದಕ್ಕೆ ವಿಚಾರಣೆಯಾಗುತ್ತದೆ? ನಾವು ನಮ್ಮ ಪಾಪಗಳಿಗಾಗಿ ವಿಚಾರಣೆಗೊಳಗಾಗುವುದಿಲ್ಲವೆಂದು ನಮಗೆ ತಿಳಿದದೆ. ಯಾಕಂದರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ವಿಶ್ವಾಸಿಯ ಪಾಪಗಳು ತೆಗೆದುಹಾಕಲ್ಪಟ್ಟಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಕೀರ್ತನೆ 103 12ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಪಾಪಗಳು ಕ್ರಿಸ್ತನ ರಕ್ತದ ಅಡಿಯಲ್ಲಿವೆ
ಮತ್ತು ದೇವರು ಅವುಗಳನ್ನು ಎಂದಿಗೂ ತನ್ನ ನೆನಪಿಗೆ ತರುವುದಿಲ್ಲ. ವಿಶ್ವಾಸಿಯು ತನ್ನ ಮನೆವಾರ್ತೆತನಕ್ಕಾಗಿ ವಿಚಾರಿಸಲ್ಪಡುತ್ತಾನೆ. ನಮಗಿರುವ ಭೌತಿಕ ವಸ್ತುಗಳೆಲ್ಲವೂ, ನಮ್ಮ ದೇಹಗಳು, ನಮ್ಮ ಲೌಕಿಕ ಸಂಪತ್ತುಗಳು, ನಮ್ಮ ಕೊಡುಗೆಗಳು, ಈ ಎಲ್ಲ ಸಂಗತಿಗಳು ವಿಚಾರಣೆಗಾಗಿ ತರಲ್ಪಡುತ್ತವೆ. ಆದ್ದರಿಂದ ಮನೆವಾರ್ತೆಯವನು ನಂಬಿಗಸ್ತನಾಗಿರುವುದು ಅತಿ ಅವಶ್ಯ. ಪ್ರೀತಿಯುಳ್ಳ ದೇವಜನರೇ, ನಮ್ಮದೆನ್ನುವುದು ಯಾವುದೂ ಇಲ್ಲ, ನಮಗಿರುವುದೆಲ್ಲವೂ ಕ್ರಿಸ್ತನದು ಎಂದು ನಾವು ಮೊದಲು ಕಲಿತೆವು. ನಾವು ಆತನಿಗೆ ಸೇರಿದವರು, ನಾವು ಆತನೊಂದಿಗೆ ಪಾಲುಗಾರರಾಗಿದ್ದೇವೆ. 3ನೇ ಅಧ್ಯಾಯದ ಕೊನೆಯಲ್ಲಿ ಎಲ್ಲವೂ ನಮ್ಮದಾಗಿದೆ ಎಂದು ನಾವು ನೋಡಿದೆವು. ಪೌಲನು ನಮ್ಮವನು, ಅಪೊಲ್ಲೋಸನು ನಮ್ಮವನು, ಕ್ಯಾಲ್ವಿನ್ ನಮ್ಮವನು, ಜಾನ್ ವೆಸ್ಲಿಯೂ ನಮ್ಮವರು, ಮಾರ್ಟಿನ್ ಲೂಥರ್ ನಮ್ಮವರು. ನಾವು ಜೀವಿಸುವ ಈ ಜಗತ್ತೂ ನಮ್ಮದು. ಅದರ ರಮಣೀಯತೆಯನ್ನು ನಾವು ಸವಿಯಬಹುದು. ಪರ್ವತಗಳು, ಮರಗಳು, ಸಾಗರ, ಜೀವನ ಎಲ್ಲವೂ ನಮ್ಮದೇ. ನಾವು ಈಗಾಗಲೇ ಸಾಯುವುದಕ್ಕೆ ಸಿದ್ಧರಿಲ್ಲ ಅಲ್ಲವೇ? ಆದರೆ ಮರಣವು ನಮ್ಮದೇ. ಡಾಕ್ಟರ್ ಪಾರ್ಕರ್ ಹೇಳುತ್ತಾರೆ, ಮರಣವು ನಿಮ್ಮದು, ಅದು ನಿಮಗೆ ಸೇರಿದ್ದಾಗಿದೆ. ಅದು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಅದನ್ನು ಆಳುತ್ತೀರಿ. ಮರಣವು ನಿಮ್ಮದು. ಅದೆಷ್ಟು ಅದ್ಭುತವಾದದ್ದು! ಪ್ರಿಯರೇ, ನಾವು ಕ್ರಿಸ್ತನಿಗಾಗಿ ಸೇರಿದವರಾಗಿರುವಾಗ ಎಲ್ಲವೂ ನಮ್ಮದಾಗಿರುತ್ತದೆ. ವರ್ತಮಾನವು, ಭವಿಷ್ಯವು ಮತ್ತು ಆತನು ನಮಗೆ ಒಪ್ಪಿಸಿರುವ ಎಲ್ಲದರ ಮನೆವಾರ್ತೆಯವರಾಗಿ ನಾವಿದ್ದೇವೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ಕಾಲಕ್ಕೆ ಮೊದಲು ಯಾವುದನ್ನೂ ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮನ್ನು ನ್ಯಾಯ ವಿಚಾರಿಸುವವನು ದೇವರೇ. ನಾವು ಇತರರನ್ನು ತೀರ್ಪು ಮಾಡುವುದಾದರೆ ದೇವರ ಸ್ಥಾನವನ್ನು ಕಸಿದುಕೊಂಡಂತಾಗುತ್ತದೆ. ಆದ್ದರಿಂದಲೇ ನಾವು ಟೀಕೆಗಳಿಗೆ, ಅವಮಾನಗಳಿಗೆ ಪ್ರತಿಕಾರ ತೋರಿಸಬಾರದು. ದೇವರು ಎಲ್ಲ ಸತ್ಯಾಂಶಗಳನ್ನು ತಿಳಿದವನಾದ್ದರಿಂದ ನಮಗೆ ನ್ಯಾಯಯುತವಾದ ವಿಚಾರಣೆಯನ್ನು ಮಾಡುತ್ತಾನೆ. ನಮ್ಮನ್ನು ಟೀಕಿಸುವವನು ತಿಳಿದಿರುವುದಕ್ಕಿಂತ ಹೆಚ್ಚು ಕೆಟ್ಟ ಸಂಗತಿಗಳನ್ನು ನಾವು ತಿಳಿದಿರುತ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನೆದುರಿಗೆ ಕತ್ತಲೆಯ ರಹಸ್ಯ ಕಾರ್ಯಗಳೆಲ್ಲ ಬೆಳಕಿಗೆ ತರಲ್ಪಡುತ್ತವೆ. ಆತನು ಹೃದಯದ ಯೋಚನೆಗಳನ್ನೆಲ್ಲ ಬಹಿರಂಗ ಮಾಡುತ್ತಾನೆ. ಆದ್ದರಿಂದಲೇ ನಾವು ಜೀವಿಸುವ ರೀತಿಯನ್ನು ಎಚ್ಚರಿಕೆಯಿಂದ ಗಮನಿಸತಕ್ಕದ್ದು. ಕೊನೆಯಲ್ಲಿ ಅತಿ ವಿಶೇಷವಾದ ವಾಕ್ಯವೊಂದಿದೆ, ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ಭಕ್ತನನ್ನು ಹೊಗಳತಕ್ಕ ಸಂಗತಿಯನ್ನು ದೇವರು ಕಂಡುಕೊಳ್ಳುತ್ತಾನೆಂದು ನಾನು ನೆನೆಸುತ್ತೇನೆ. ಪ್ರಕಟಣೆ ಪುಸ್ತಕದಲ್ಲಿ ಏಷ್ಯಾ ಮೈನರ್ನ ಪ್ರತಿಯೊಂದು ಸಭೆಗೂ ಯೇಸುವು ಒಂದು ಪ್ರಶಂಸೆಯ ಮಾತನ್ನು ಹೇಳಿದ್ದಾನೆ. ಲವೋದಿಕೀಯವನ್ನು ಬಿಟ್ಟು ಅದು ನಿಜವಾಗಿ ಆತನ ಸಭೆಯಾಗಿರಲಿಲ್ಲ. ಸಭೆಗಳ ಕೊರತೆಗಳು ಅನೇಕವಿದ್ದರೂ ಕರ್ತನು ಅವುಗಳನ್ನು ಪ್ರಶಂಸಿಸುತ್ತಾನೆ. ಅದೇ ರೀತಿ ಆತನು ಪ್ರತಿಯೊಬ್ಬ ಭಕ್ತನಿಗೂ ದಯಾಳುವಾಗಿರುವನೆಂದು ನಾನು ನೆನೆಸುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಸಭೆಯಲ್ಲಿನ ಒಬ್ಬ ಮಹಿಳೆ ಪ್ರತಿಯೊಬ್ಬರ ಕುರಿತಾಗಿಯೂ ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿದ್ದಳು, ವಿಶೇಷವಾಗಿ ಸಭಾಪಾಲಕರ ಕುರಿತು. ಒಂದು ದಿನ ಹೊರಗಿನಿಂದ ಬಂದ ಒಬ್ಬ ಪ್ರಸಂಗಿಯು ಬಹು ಕೆಟ್ಟದಾದ ಪ್ರಸಂಗವೊಂದನ್ನು ಮಾಡಿದರು. ಇಂಥ ಪ್ರಸಂಗದ ಕುರಿತಾಗಿ ಆ ಮಹಿಳೆ ಏನು ಹೇಳಬಹುದೆಂದು ಎಲ್ಲರೂ ಕುತೂಹಲದಿಂದಿದ್ದರು. ಆಕೆ ಹೊರಗೆ ಬಂದಾಗ ಎಲ್ಲರೂ ಆಕೆಯನ್ನು ಸುತ್ತುವರಿದರು. ಆಕೆ ಮುಗುಳ್ನಕ್ಕೂ ಆ ಪ್ರಸಂಗಿಯ ಕೈ ಕುಲುಕಿ, ನೀವು ಆರಿಸಿದ ವಾಕ್ಯ ಅದ್ಭುತವಾಗಿತ್ತು ಎಂದು ಹೇಳಿದರು. ಪ್ರಿಯ ಮಿತ್ರನೇ, ಪ್ರತಿಯೊಬ್ಬರನ್ನು ಪ್ರಶಂಸಿಸುವ ಯಾವುದಾದರೊಂದು ಅಂಶವನ್ನು ಕರ್ತನು ಕಂಡುಕೊಳ್ಳುವನೆಂದು ನಾನು ನೆನೆಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಅಳವಡಿಸಿಕೊಳ್ಳುವುದು ಎಂಬುದಾಗಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೂ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಕೊರಿಂಥದ ಸಭೆಯ ಒಂದು ಸಮಸ್ಯೆ ಸಭೆಯಲ್ಲಿನ ವಿಭಾಗಗಳು ಎಂಬುದನ್ನು ನೆನಪಿನಲ್ಲಿಡಿ. ಈಗ ಪೌಲನು ಅದನ್ನು ಅವರಿಗೆ ದೃಷ್ಟಾಂತವಾಗಿ ಉಪಯೋಗಿಸುತ್ತೇನೆಂದು ಹೇಳುತ್ತಾನೆ. ಪೌಲನು ಅಪೊಲ್ಲೋಸನು ಸ್ನೇಹಿತರಾಗಿದ್ದರು. ಅವರಿಬ್ಬರೂ ಕ್ರಿಸ್ತನಿಗೆ ಸೇರಿದವರಾಗಿದ್ದರು ಮತ್ತು ಕ್ರಿಸ್ತನು ಅವರಿಬ್ಬರಿಗೂ ಸೇರಿದವನಾಗಿದ್ದನು. ಅವರಿಬ್ಬರೂ ತಮಗಿರುವ ಕೃಪಾವರಗಳನ್ನು ಉಪಯೋಗಿಸುತ್ತಿದ್ದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿನ್ನಲ್ಲಿ ಕೃಪಾವರವಿದೆಯೋ? ನಿನಗಿರುವ ವರವು ಅತಿ ವಿಶೇಷವಾದದ್ದಾಗಿರಬಹುದು, ಆದರೆ ಅದಕ್ಕಾಗಿ ನೀನು ಹಿಗ್ಗಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ನಿನಗೆ ಅದನ್ನು ಕೊಟ್ಟವನು ದೇವರೇ. ಆ ನಿನ್ನ ವರವು ನಿನ್ನಿಂದುಂಟಾದದ್ದಲ್ಲ. ನಮಗಿರುವ ವರಗಳಿಗಾಗಿ ನಾವು ದೇವರಿಗೆ ಉಪಕಾರ ಹೇಳಬೇಕಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗಾಗಲೇ ನೀವು ತೃಪ್ತರಾದಿರಿ, ಈಗಾಗಲೇ ಐಶ್ವರ್ಯವಂತರಾದಿರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ. ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು. ಆಗ ನಾವು ಸಹ ನಿಮ್ಮೊಂದಿಗೆ ಅರಸರಾಗುತ್ತಿದ್ದೆವು. ಹಾಗಾದರೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಗೆ ಮಹಾಹಿಂಸೆ ಉಂಟಾದ ಆ ಕಾಲದಲ್ಲಿ ರಕ್ತ ಸಾಕ್ಷಿಗಳಾಗಿದ್ದ ಅಪೊಸ್ತಲರು ಜಗತ್ತಿನೆದುರು ನೋಟವಾಗಿ ಇಡಲ್ಪಟ್ಟರು. ಅವರು ಲೋಕಕ್ಕೆ ಇಡಲ್ಪಟ್ಟದ್ದು ಮಾತ್ರವಲ್ಲದೆ ದೂತರಿಗೂ ಮನುಷ್ಯರಿಗೂ ಸಹ ನೋಟವಾಗಿದ್ದರು. ಇದು ಈಗಿನ ನಮಗೆ ಅನ್ವಯಿಸುವಂತಾದು. ಇತರರು ಶ್ರಮಪಟ್ಟರು, ನಾವು ಅವರ ಶ್ರಮದ ಫಲವನ್ನು ಅನುಭವಿಸುತ್ತಿದ್ದೇವೆ. ಈ ಪತ್ರಿಕೆಯಲ್ಲಿ ಪೌಲನು ಏನೇನೆಲ್ಲ ಅನುಭವಿಸಿದ್ದನೆಂಬುದನ್ನು ಈಗ ಹೇಳುತ್ತಿದ್ದಾನೆ. ಇದರಿಂದಾಗಿ ಇದರ ಧ್ಯಾನದಲ್ಲಿ ನಾವು ಸಂತೋಷಿಸುತ್ತಿದ್ದೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವೋ ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆಯಿಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರೂ ಆಗಿದ್ದೇವೆ. ಬಯಸಿಕೊಂಡು ಹರಸುತ್ತೇವೆ, ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದರ ಹೊಲಸೋ ಎಂಬಂತೆ ಆಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪೌಲನು ಎಂತಹ ಸಂಕಟಗಳನ್ನೆದುರಿಸಿದನೆಂಬುದನ್ನು ನಾನು ನೀವು ನೆನೆಸಲು ಸಾಧ್ಯವಿಲ್ಲ. ಏಷ್ಯಾ ಮೈನರನ್ನು ಸುವಾರ್ತೆಯಿಂದ ತುಂಬಿಸಿದನು. ಏಷ್ಯಾ ಖಂಡದ ಭಾಗದಲ್ಲಿ ಯಹೂದ್ಯರು ಅನ್ಯಜನರು ದೇವರ ವಾಕ್ಯವನ್ನು ಕೇಳಿದಂತಾಯಿತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನು ಬರೆದಿದ್ದೇನೆ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹು ಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿದ ಸೌವಾರ್ತಿಕನು ಪೌಲನೇ ಆಗಿದ್ದನು. ಕ್ರಿಸ್ತನ ಬಳಿಗೆ ಒಬ್ಬರನ್ನು ನಡೆಸಿ ಅವರಿಗೆ ಆತ್ಮಿಕ ತಂದೆಯಾಗುವುದು ಅದ್ಭುತ ವಿಷಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನೂ ನಂಬಿಗಸ್ತನೂ ಆಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ನನ್ನ ನಡಾವಳಿಯನ್ನು, ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಿಮೋಥೆಯನ ಕುರಿತು
ಪೌಲನಿಗಿದ್ದ ವೈಯಕ್ತಿಕ ಮೆಚ್ಚುಗೆಯನ್ನು ಇಲ್ಲಿ ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಮ್ಮಲ್ಲಿ ಕೆಲವರು ಪೌಲನು ನಮ್ಮ ಬಳಿಗೆ ಬರುವುದಿಲ್ಲವೆಂದು ಉಬ್ಬಿಕೊಂಡಿದ್ದಾರೆ. ಆದರೆ ಕರ್ತನ ಚಿತ್ತವಿದ್ದರೆ ನಾನು ಬೇಗ ನಿಮ್ಮ ಬಳಿಗೆ ಬಂದು ಉಬ್ಬಿಕೊಂಡಿರುವವರ ಮಾತನ್ನಲ್ಲ, ಅವರ ಶಕ್ತಿಯನ್ನೇ ಗೊತ್ತು ಮಾಡಿಕೊಳ್ಳುವೆನು. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಮಾತುಗಳ ಕುರಿತು ಪೌಲನು ಆಸಕ್ತಿ ವಹಿಸಲಿಲ್ಲ. ಅವರ ಜೀವಿತಗಳಲ್ಲಿ ಶಕ್ತಿ ಇದೆ ಇಲ್ಲವೋ ಎಂಬುದನ್ನು ತಿಳುಕೊಳ್ಳಬೇಕೆಂದಿದ್ದನು. ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ಇಷ್ಟವೇನು? ಬೆತ್ತ ತೆಗೆದುಕೊಂಡು ನಿಮ್ಮ ಬಳಿಗೆ ಬರಲೋ, ಪ್ರೀತಿಯಿಂದಲೋ ಸೌಮ್ಯ ಭಾವದಿಂದಲೋ ಕೂಡಿದವನಾಗಿ ಬರಲೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಅಭಿಪ್ರಾಯ ಕಾರ್ಯಗಳಿಗೆ ಸರಿಯಾಗಿ ಪೌಲನು ಅವರ ಬಳಿಗೆ ಬರುವುದಕ್ಕಿದ್ದಾನೆ. ಅವನು ಬೆತ್ತದೊಂದಿಗೆ, ಅಂದರೆ ತಿದ್ದುವುದಕ್ಕಾಗಿ ಬರಲೋ, ಇಲ್ಲವೇ ಪ್ರೀತಿ ಸೌಮ್ಯ ಭಾವದಿಂದ ಬರಲೋ ಎಂಬುದಾಗಿ ಕೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಪೌಲನ ಸೇವಾ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ನಮ್ಮ ಜೀವಿತದಲ್ಲಿ ಕೂಡ ನಾವು ಸೇವಾ ಭಾರವುಳ್ಳವರಾಗಿ ದೇವರ ರಾಜ್ಯಕ್ಕಾಗಿ ತವಕ ಪಡುವವರು ಆಗಬೇಕು ಎಂಬುದಾಗಿ ದೇವರು ಬಯಸುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರನ್ನು ಪ್ರೀತಿಸುತ್ತಾ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ ಮತ್ತು ಇತರರನ್ನು ಕ್ರಿಸ್ತನ ಬಳಿಗೆ ಕರೆತರುವಂಥ ನಿಜವಾದ ಕ್ರಿಸ್ತಿಯ ಜೀವಿತವನ್ನೇ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿ ದೇವರು ತಿಳಿಸಿದ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವನಾಗಿದ್ದಾನೆ. ಆದುದರಿಂದ ಪ್ರತಿಯೊಬ್ಬೊಬ್ಬರೂ ನಂಬಿಗಸ್ತರಾಗಿರಬೇಕು. ಯಾಕೆಂದರೆ ನಾವೆಲ್ಲರೂ ದೇವರ ನ್ಯಾಯಾಲಯದಲ್ಲಿ ವಿಚಾರಿಸಲ್ಪಡಬೇಕಾಗಿದೆ ಮತ್ತು ಅಲ್ಲಿ ಗೆಲ್ಲಬೇಕು. ಆದುದರಿಂದ ಈ ಲೋಕದ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ನಂಬಿಗಸ್ತರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ನೀವು ನಂಬಿಗಸ್ತರಾಗಿದ್ದೀರಿ ಅಲ್ಲವೇ? ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆವು. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಮತ್ತು ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.